ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಕರುನಾಡಿನ ಹಸಿರು ಚಪ್ಪರ ಈ ಕಾಫಿ ನಾಡು. ಇಲ್ಲಿ ಭೂಮಿ ತಾಯಿ ಯಾವಾಗ್ಲೂ ತಂಪು, ಅದಕ್ಕೆ ಇಲ್ಲಿ ಜನರು ನೋಡೋದಕ್ಕೆ ಕೆಂಪು ಕೆಂಪು. ನಾವು ಬೆರಗುಗಣ್ಣು ಬಿಟ್ಟು ಕಂಡ ಕಾಶ್ಮೀರ ಇದು. ಹಸಿರಿನ ಒಡಲಿನಲ್ಲಿ ಎಷ್ಟೋ ಕಾಡು ಜೀವಗಳನ್ನು ಬಚ್ಚಿಟ್ಟುಕೊಂಡ ಜೀವಸ್ವರ. ಇಡೀ ದಕ್ಷಿಣಕ್ಕೆ ಜೀವ ಜಲವಾದ ಕಾವೇರಮ್ಮನ ತವರಿದು. ಭಾರತೀಯ ಹಾಕಿ ತಂಡಕ್ಕೆ ಅಸಂಖ್ಯಾತ ದಿಗ್ಗಜರನ್ನು ಕೊಟ್ಟ ಜನ್ಮಭೂಮಿ ಇದು. ಇಂತಹ ಮಂಜಿನ ಮಡಿಕೇರಿಯಲ್ಲಿ ನಮಗೆ ಸಿಕ್ಕ ಮಹಾಲಕ್ಷ್ಮಿ ಪ್ರಭಾ. MBA ಓದಿದ್ರು, ಸಿಟಿ ಲೈಫಲ್ಲೇ ಬೆಳೆದ್ರು, ಬದುಕನ್ನ ಆರಿಸಿದ್ದು ಮಾತ್ರ ಈ ಸುಂದರ ಕಗ್ಗಾಡಿನಲ್ಲಿ. ತಾಯಿ ಅಂತ ಅತ್ತೆಯನ್ನ ತನ್ನ ಸ್ವಂತ ತಾಯಿಗಿಂತ ಜೋಪಾನ ಮಾಡೋ ಹೆಣ್ಣು ಜೀವ ಇದು. ಇವರ ಬಗ್ಗೆ ಇನ್ನಷ್ಟು ತಿಳಿಬೇಕಾ? ಹಾಗಾದ್ರೆ ಬನ್ನಿ. ನಮಸ್ಕಾರ, ನಾನು ಪೊನ್ನೀರ ಪ್ರಭಾ ಕಾರ್ಯಪ್ಪ. ನಮಸ್ತೆ, ನನ್ನ ಹೆಸರು ಶಬರಿ ಕಾರ್ಯಪ್ಪ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ಹೆಂಡತಿ ಪ್ರಭಾ ಕಾರ್ಯಪ್ಪ ಮತ್ತು 3 ಮಕ್ಕಳಿದ್ದೀವಿ. ಮದುವೆಯಾಗಿ ನಮಗೆ ಒಂದು 10 ವರ್ಷ ಆಗಿದೆ. ನಮಸ್ತೆ, ಒಬ್ಬನೇ ಗಂಡು ಮಗ. ಅವನಿಗೆ ಮದುವೆ ಮಾಡಿ ಅವನ ಹೆಂಡತಿ ಹೆಸರು ಪ್ರಭಾ ಕಾರ್ಯಪ್ಪ. ಅವರು ನಮ್ಮ ಸ್ವಂತ ಯಜಮಾನ್ರದ್ದು ತಂಗಿ ಮಗಳೇ. ನಾನು ಮನೆಯಲ್ಲಿ ತುಂಬ ಜನ ಮನೆಯಲ್ಲಿ ಇರೋದಿಲ್ಲ, ಅವರೇ ಇರ್ತಾರೆ. ಅವರೇ ಆ ಕಡೆ ಈ ಕಡೆ ಚೆನ್ನಾಗಿ ಇದು ಮಾಡಿಕೊಂಡು ಚೆನ್ನಾಗಿರ್ತಾರೆ. ತಮ್ಮನ್ನ ಹೆಂಡತಿ ಪ್ರಭಾ ಅವರು. ಪ್ರಭಾ ಈ ಮನೆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಆ ಕಡೆ ಈ ಕಡೆ ತೋಟದ್ದು ಒಂದು ಸತಿ ಹೋಗಿ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ನಾನು ಇಲ್ದ ಮೇಲೆ ಎಲ್ಲ ನೋಡ್ಕೊಳ್ತಾರೆ. ಪ್ರಭಾ ಅಂತ ಒಂದು ಸೊಸೆ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನನಗೆ ಆರೋಗ್ಯದ ಕಡೆ ಹೆಚ್ಚು ಕಮ್ಮಿ ಬಂದಾಗ, ಜ್ವರ ಬಂದಾಗ, ನೆಗಡಿ ಶೀತ ಎಲ್ಲ ಆದರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ BP ಅದು ಇದೆಲ್ಲ ಚೆಕ್ ಮಾಡಿಸಿ ಔಷಧಿ ಎಲ್ಲ ಕೊಡಿಸಿ ವಾಪಸ್ ಮನೆಗೆ ಕರ್ಕೊಂಡು ಮನೆ ಜವಾಬ್ದಾರಿನ ಚೆಂದಾಗಿ ನೋಡ್ಕೊಳ್ತಾಳೆ. ಅದರಿಂದ ಪ್ರಭಾನೇ ನಮ್ಮ ಮನೆ ಮಹಾಲಕ್ಷ್ಮಿ. ಭೂಮಿ ತಾಯಿನ ಹೆಣ್ಣಿಗೆ ಹೋಲಿಸ್ತಾರೆ. ಯಾಕೆ ಅಂದ್ರೆ ಆಕೆ ಕ್ಷಮೆಯ ಧರಿತ್ರಿ. ಅದಕ್ಕೆ ನಿದರ್ಶನ ಇವತ್ತಿನ ನಮ್ಮ ಮಹಾಲಕ್ಷ್ಮಿ ಪ್ರಭಾ ಕಾರ್ಯಪ್ಪ ಅವರು. ಮನೆಯವರೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅಲ್ಲಿ ಹೋಗಿ ಡ್ಯೂಟಿ ಶುರು ಮಾಡಕ್ ಮುಂಚೆ ದೇವಸ್ಥಾನ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗೋಣ, ಓಕೆನಾ? ಬಂದಿರಾ? ಚಾಯ್ ತಿಳ್ಳಿರ? ನೀವೆಲ್ಲ ಚಾಯ್ ತಿಳ್ಳಿರ? ಚಾಯ್ ತಿಂದೆ. ಹೇಗಿದ್ದೀರಾ? ಸಾರಿ ಹಂಗೆ ಕೇಳಬಾರ್ದು. ಚಾಯ್ ತುಳ್ಳಿರಾ? ಚಾಯ್ ತಿಂದೆ. ಕರೆಕ್ಟ್. ಎಲ್ಲಿ ಪ್ರಭಾ ಅವರು? ಇದೇ ಪ್ರಭಾ. ಓ ಪ್ರಭಾ ಅವರೇ, ಚೆನ್ನಾಗಿದ್ದೀರಾ? ಚಾಯ್ ತುಳ್ಳಿರಾ? ಓಕೆ. ನಂಗೆ ಚಾಯ್ ತುಳ್ಳಿರಾ? ಓಕೆ, ಹಂಗೆ ಎಲ್ಲರನ್ನೂ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಬಿಡ್ತೀರಾ? ಓಕೆ. ನಮ್ಮ ಅತ್ತೆ ಲಿಲ್ಲಿ ಗಣಪತಿ. ನಮಸ್ತೆ. ಇದು ನನ್ನ ದೊಡ್ಡ ಮಗಳು ರೋಶ್ನಿ. ಹಾಯ್. ಇನ್ನು ಉದಾಂತ್ ಅಂತ ನಮ್ಮ ಸಿಸ್ಟರ್ ಮಗ. ಇದು ನನ್ನ ಮಗಳು ರಶಿಕಾ ಅಂತ. ಚಿನ್ನಿ ಬೊಂಗಳಿ. ಹಾಯ್ ಅನ್ಬಿಟ್ಟೆ. ಹಾಯ್. ಇದು ನಮ್ಮ ಹಸ್ಬೆಂಡ್. ನಮಸ್ತೆ ಸರ್, ಹೇಗಿದ್ದೀರಿ? ಫುಲ್ ಟ್ರೆಡಿಷನಲ್ ಅಟೈರ್ ಅಲ್ಲಿ ಬಂದಿದ್ದೀರಿ. ವೆರಿ ಗುಡ್. ಹೆಂಗಸರು ಮಾತ್ರ ಟ್ರೆಡಿಷನಲ್ ಅಟೈರ್ ಅಲ್ಲಿ ಇರ್ತಾರೆ ಅನ್ಕೊಂಡಿದೆ. ಗಂಡಸರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಸೂಪರ್ ಆಫೀಸರ್. ಇವರು ನಮ್ಮ ಅತ್ತಿಗೆ, ಚಿಕ್ಕತ್ತಿಗೆ. ಆಕ್ಚುಲಿ ನಮ್ಗೆ 3 ಜನ ಅತ್ತಿಗೆ. ಅವ್ರು ಬರಕ್ಕಾಗಿಲ್ಲ, ಇವ್ರು ಬಂದಿದ್ದಾರೆ. ಚಿಕ್ಕತ್ತಿಗೆ ಪವಿತಾ ಅಂತ. ಇದು ನನ್ನ ಮಗ. ಹೌದಾ? ಓಕೆ. ಹಾಯ್ ಗುಂಡಣ್ಣ.
ಭವಿಷ್ ಗಣಪತಿ. ಭವಿಷ್ಯ. ಹೌದು. ಹಾಯ್ ಭವಿಷ್. ಓ ಏನೋ ಹೇಳ್ದ, ಚಾಯ್ ತುಳ್ಳಿರ ಅಂದ. ಇದು ನಮ್ಮಣ್ಣ ನಂಜಪ್ಪ. ಹಾ ಅಪ್ಪಾಜಿ ಒಂದ್ಸಲ ಹಿಂಗನ್ನೇ ಅಣ್ಣ. ಸೂಪರ್, ಈಗ ಪರ್ಫೆಕ್ಟ್ ಆಗಿ ನಿಂತ್ಕೊಂತು ನೋಡಿ ಅದು. ಇವ್ರು ನಮ್ಮ ದೊಡ್ಡಪ್ಪ. ನಮಸ್ತೆ ದೊಡ್ಡಪ್ಪ. ದೊಡ್ಡಪ್ಪ ಎರಡು ಕಾಲ ಒಂದ್ಸಲ ಹಿಂಗನ್ನಿ ದೊಡ್ಡಪ್ಪ. ಸೂಪರ್. ಓಕೆ, ಸೊ ಫ್ಯಾಮಿಲಿ ಎಲ್ಲರ ಇಂಟ್ರೊಡಕ್ಷನ್ ಆಯ್ತು. ಈಗ ಒಳಗೆ ಹೋಗಕ್ ಮುಂಚೆ ನಾನೇ ಅನ್ಕೊಂತಿದ್ದೆ, ಯೂಶಲಿ ಯಾವ ಊರಿಗೆ ಹೋದ್ರು ಬೀದಿಯಿಂದಾನೇ ಸ್ವಾಗತ ಮಾಡ್ಬಿಡೋರು, ತಮಟೆ ಡೋಲ್ ಹಿಡ್ಕೊಂಡು. ಬಟ್ ಇಲ್ಲಿ ಏನು ಅಂದ್ರೆ ಒಂಟಿ ಮನೆಗಳ ನಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಒಂದೊಂದೇ ಮನೆಗಳಿರುತ್ತೆ ಅಲ್ವಾ. ಸೊ ಸ್ಪೆಷಲ್ ಆಗಿ ಇತ್ತು ಒಂಥರ ಎಂಟ್ರಿ. ಇಲ್ಲಿ ಬಂದ ಮೇಲೆ ನಿಮ್ಮ ಹಾಡಿಗೆ ನಿಮ್ಮ ಸ್ಟೈಲಲ್ಲಿ ಒಂದು ಸ್ಟೆಪ್ ಹಾಕಬೇಕು ಅನ್ನಿಸ್ತಾ ಇದೆ. ಮಾಡ್ಬೋದಾ? ಅಯ್ಯೋ ಇದೇನಿದು 300 ಮುಕ್ಕೋಟಿ ದೇವತೆಗಳು ನಿಮ್ಮನೆಲ್ಲ ಇದ್ದಾರೆ. ಹಾಕ್ತೀವಿ. ಜೊತೆಗೆ ಇದೇನಿದು? ಇದು ನಮ್ಮ ಅತ್ತೆ ಮಾವ. ಓ ಹೆಂಗ್ ಅತ್ತೆ ಮಾವ? ಆಮೇಲೆ ಮುಂಚೆ ಎಲ್ಲ ಹಂಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ, ಅವಾಗ ಅದು ಹಂಟ್ ಮಾಡಿರೋದು. ಹೌದು, ಜಿಂಕೆದು. ಹುಷಾರಾಗಿರ್ಬೇಕು ಹಾಗಾದ್ರೆ. ಬಾರಿ. ಎಷ್ಟು ತಂಪಿದೆ ಅಲ್ಲ ಒಳಗೆ ಬಂದ ತಕ್ಷಣ. ಇದಲ್ಲ, ಸೊ ತಂಪಾಗಿರುತ್ತೆ. ಎಷ್ಟು ವರ್ಷ ಹಿಂದಿನ ಮನೆ ಇದು? 50 years ಆಯ್ತು. ಸೂಪರ್ ಅಮ್ಮ. 68 ಅಲ್ಲಿ. 68 ಅಲ್ಲಿ ಕಟ್ಸಿದ್ದ? ನೀವು ಇಲ್ಲಿ ಬಂದ್ಮೇಲೆ ಕಟ್ಸಿದ್ದ? ಇಲ್ಲ, ಬರಕ್ಕಿಂತ ಮುಂಚೆನೆ ಕಟ್ಟಿದ್ದ? ಓಕೆ. ಇದು ನಾವು ನೆಲ್ಲಕ್ಕಿ ಅಂತ ಹೇಳ್ತೀವಿ. ಹಿಂಗೆ ನಾವು ಇದಾ? ಇದು ಭತ್ತ. ಭತ್ತದ ಗೂಡು. ಉತ್ತರಿ ಹಬ್ಬಕ್ಕೆ ಈ ಕಡೆ ಇದೆ, ತುಂಬಾ ಫೇಮಸ್ ಅಲ್ಲ? ಇದು ಭತ್ತದ ಗೂಡು ಹಿಂಗೆ ಮಾಡಿ. ಎಷ್ಟು ಚೆನ್ನಾಗಿದೆ. ಇದು ಸರ್ ಏನ್ರಿ ಇದು ಇಷ್ಟು ಭಾರ ಇದೆ? ಎಲ್ಲರೂ ಸೈಡ್ಗೆ ಹೋಗ್ಬಿಡಿ. ಲೆನ್ಸ್ ಬರಲ್ಲ. ಯಾರೋ ನನ್ನ ಕಣ್ಣಿಗೆ ಹಿಂಗೆ ಹೊಡೆದಿದ್ದಾರೆ ಇವತ್ತು. ಹಿಂಗೆ ಡಿಶ್ ತಮಾಷೆ ಅಲ್ಲಿ ಅಮಾವಾಸೆ ಆಗ್ಬಿಟ್ರೆ ಬೇಡ. ಎಷ್ಟು ಭಾರ ಇರುತ್ತಿದು? ಓಕೆ, ಇದ್ರ ಸವಾಸ ಬೇಡ ಸರ್. ಸರ್ ಹಿಂಗೆ ಇಟ್ಟರೆ ಡಿಶಮ್ ಅಂತ ಏನು? ಓಕೆ, ಈಗ ಮನೆ ಎಲ್ಲ ನೋಡಿದ್ದಾಯ್ತು. ದುಮ್ಮ ಚಾಯ್ ಉಂಡು. ತುಂಬಾ ಚಾಯ್ ಉಂಡು. ಈಗ ಕೂತ್ಕೊಂಡು ಮಾತಾಡೋಣ. ಓಕೆ, ಬನ್ನಿ. ಎಲ್ಲ ರೆಡಿನಾ ಮಾತಾಡಕ್ಕೆ? ರೆಡಿ. ಈಗ ಆಕ್ಚುಲಿ ನಿಮ್ ಕಡೆ ಫೇಮಸ್ ಫೆಸ್ಟಿವಲ್ ಉತ್ತರಿ ಹಬ್ಬ ಫೇಮಸ್ ಅಲ್ವಾ? ಮೊದಲು ಬರೋದು ಕೈಲ್ಬೋದು ನಮ್ಮೆ, ಹಾ. ಅಲ್ಲಿಂದ ಬರೋದು ಸಂಕ್ರಾಂತಿ, ಕಾವೇರಿ ಸಂಕ್ರಮಣ ಅಂತ ಹೇಳಿ, ಅಲ್ಲಿಂದ ಲಾಸ್ಟಿಗೆ ಹುತ್ತರಿ ಅಂದ್ರೆ ಕದಿರು ತೆಗೆಯೋದು. ಓಕೆ, ನನ್ಗೆ ಆಕ್ಚುಲಿ ಯಾಕೆ ಹಬ್ಬದ ವಿಷಯ ಎತ್ತಿದೆ ಅಂದ್ರೆ, ಹಬ್ಬಕ್ಕೆ ರೆಡಿಯಾಗಿ ಯಾವುದೋ ಒಂದು ಹಬ್ಬ ನಡೀತಾ ಇದೆ ಇಲ್ಲಿ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ನನಗೆ ಅಲ್ವಾ. ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸ್ಪೆಷಲಿ ನಮ್ಮ ಹುಡುಗಿರಂತೂ ಫುಲ್ ಮಿಂಚಿಂಗೋ ಅಲ್ವಾ ದೊಡ್ಡಪ್ಪ? ನಿಮ್ಗೇನು ಅನಿಸ್ತಾ ಇದೆ? ಹಾಗೆ ಇರೋದು ಯಾವಾಗ ಅಲ್ಲ, ಇಲ್ಲಿ ಹುಡುಗಿರೇ ಫಸ್ಟ್ ಆಫ್ ಆಲ್ ಬ್ಯೂಟಿಫುಲ್. ಅದ್ರ ಮೇಲೆ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬಿಡ್ತಾರ. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ನನಗೆ. ನಿಮ್ಮ ವಯಸ್ಸಲ್ಲಿ ಲೈನ್ ಹೊಡೆದಿದ್ದೇನಾದ್ರೂ ಇದೆಯಾ? ಇಲ್ಲಿ ಹೇಳ್ಬಾರ್ದಲ್ಲ, ಪರ್ಸನಲ್ ಆಗಿ. ಆಮೇಲೆ ನಾನು ನೀವು ಅದಕ್ಕೆ ದೊಡ್ಡಮ್ಮ ಪಕ್ಕದಲ್ಲಿ ಇದಾರಲ್ಲ, ದೊಡ್ಡಪ್ಪನ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ವಿತ್ ಅರೇಂಜ್. ದೊಡ್ಡಪ್ಪ, ನಿಮ್ಮ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಅದನ್ನು ಹೇಳಬೇಕು. ಪ್ರಭಾ ಅವರೇ, ಮೊದಲನೇದಾಗಿ ಈ ಮಡಿಕೇರಿಲಿ ಎಲ್ಲ ಕೂರ್ಗಲ್ಲೆಲ್ಲ ಗಂಡಸರು ಹೇಗೆ ತುಂಬ ವೀರ ಇರ್ತಾರೆ, ಶೂರರು ಇರ್ತಾರೆ ಅಂತ ಕೇಳ್ತೀವಿ. ಹೆಂಗಸ್ರಿಗೂ ಸಿಕ್ಕಾಪಟ್ಟೆ ಧೈರ್ಯ ಇಲ್ಲಿ ಅಲ್ವಾ? ಅದರಲ್ಲೂ ಒಂಟಿ ಮನೆಯಲ್ಲಿ ಎಷ್ಟೆಷ್ಟೋ ವಾರಗಟ್ಲೆ ಒಬ್ಬೊಬ್ಬರೇ ಇರ್ತಾರೆ. ಹೇಗೆ ಆ ಧೈರ್ಯ ಬರುತ್ತೆ? ಚಿಕ್ಕ ವಯಸ್ಸಿಂದ ಹಾಗೆ ಬೆಳೆಸ್ತಾರಾ? ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಇರ್ಬೋದೇನೋ. ನಿಮ್ದು ದಿನ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಪ್ರತಿದಿನ 5:30 ಎದ್ದೇಳ್ತೀರಿ? ಎದ್ದು ಫಸ್ಟ್ ಕಿಚನ್ ಫಸ್ಟ್ ಒಲೆ ಉರ್ಸ್ಬೇಕು. ಅದಾದ್ಮೇಲೆ ನಾರ್ಮಲ್ ಸ್ವಲ್ಪ ಗುಡ್ಸಿ ಮತ್ತೆ ಫ್ರೆಶ್ ಅಪ್ ಆಗಿ ಇದು ದೀಪ ಹಚ್ಚೋದು. ದೀಪ ಹಚ್ಚಿದ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಆದ್ಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ. ಸೊ ಫಸ್ಟ್ ದೀಪ ಹಚ್ಚಿ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ದೀಪ ಹಚ್ಚಬೇಕು. ಸೊ ಬ್ರೇಕ್ಫಾಸ್ಟ್ ಏನ್ ಸ್ಪೆಷಾಲಿಟಿ ಪ್ರಬಂಧ? ಸ್ಪೆಷಾಲಿಟಿ ಯಾವಾಗ್ಲೂ ಅಕ್ಕಿ ರೊಟ್ಟಿ. ನನಗೇನ್ ಕೊಡ್ಲಿಲ್ಲ ಇವ್ರು ಬಂದ ತಕ್ಷಣ ಅಕ್ಕಿ ರೊಟ್ಟಿ. ಪ್ರಭಾ ಅವ್ರೆ, ನೀವು
23 ವರ್ಷ ಬೆಂಗಳೂರಲ್ಲಿ ಇದ್ದಿದ್ದಲ್ವಾ, ಅದಾದ್ಮೇಲೆ ಇಲ್ಲಿಗೆ ಬಂದಿದ್ದು. ಸೊ ನೀವು ಓದಿದ್ದೆಲ್ಲ ಬೆಂಗಳೂರಲ್ಲೇ. ಇಲ್ಲಿಗೆ ಬಂದಾಗ ಏನ್ ಚೇಂಜಸ್ ಅನ್ಸ್ತು ನಿಮ್ಗೆ? ಅಂದ್ರೆ ಇಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಎಲ್ಲರನ್ನೂ ಗೊತ್ತು ಇತ್ತು, ಮತ್ತೆ ಹಂಗೆ ಅಡ್ಜಸ್ಟ್ ಆಗೋಯ್ತು. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಹಂಗೆ ಅಡ್ಜಸ್ಟ್ ಆಯ್ತು. ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ, ಸಿಟಿ ಲೈಫಾ ಇಲ್ಲಿ ಲೈಫಾ? ಇವಾಗ ಸಿಟಿಗೆ ಹೋದ್ರೆ ಆಗೋದಿಲ್ಲ ಅಲ್ವಾ? ತುಂಬಾ sound ಅದು ಇದು ಇಲ್ಲೇ ಅಭ್ಯಾಸ ಆಗ್ಬಿಡಿದೆಯಲ್ಲ, ಅಲ್ಲಿ ಹೋದ್ರೆ ಆಗೋದಿಲ್ಲ ಇವಾಗ. ಸೊ ಹೇಗೆ ನಿಮ್ಮ ಮದುವೆ ಹೇಗೆ ಫಿಕ್ಸ್ ಆಯ್ತು? ಮದ್ವೆ ಫಿಕ್ಸ್ ಆಗಿದಂತ ಹೇಳಿದ್ರೆ ಇದೊಂಥರ ಲವ್ ಕಮ್ ಅರೇಂಜೆ. ಓ, ಎಲ್ಲರಲ್ಲೂ ಇದೆ, ಎಲ್ಲರ ಜೀವನದಲ್ಲೂ ಲವ್ ಇದೆ. ಹೇಗೆ ಲವ್ ಆಯ್ತು? ಲವ್ ಮತ್ತೆ ಹಂಗ್ ಲವ್ ಅಂತಲ್ಲ, ಅಂದ್ರೆ ಹಂಗೆ ಇಷ್ಟ ಇತ್ತು. ಆಮೇಲೆ ದೊಡ್ಡವರೆಲ್ಲ ಸೇರಿ ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ನೋಡ್ತಾ ಇದ್ರಿ, ಎಷ್ಟು ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡ್ತಾ ಇದ್ರಿ? ಬರೀ ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ಬಂದ್ಬಿಡ್ತಾ ಇದ್ವಿ ಇಲ್ಲೇ. ಇಲ್ಲಿಗೆ ಬರ್ತಾ ಇದ್ರಿ? ಸಮ್ಮರ್ ಹಾಲಿಡೇಸ್ ಅಲ್ಲೇ ಇಲ್ಲೇ. ಇಲ್ಲಿ ಕಸಿನ್ಸ್ ಎಲ್ಲ ಹೆಂಗಿರ್ತಾರೆ ಗೊತ್ತಾ? ಕೆಲವರು ನೋಡಿದ ತಕ್ಷಣ ಜಗಳ ಆಡ್ತಾರೆ, ಕೆಲವ್ರು ನೋಡಿದ ತಕ್ಷಣ ವಟ ವಟ ಅಂತ ಮಾತಾಡ್ತಾರೆ, ಕೆಲವರು ನೋಡಿದ ತಕ್ಷಣ ಮುಖ ತಿರ್ಗಿಸ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಸೊ ನಿಮ್ ರಿಲೇಶನ್ಶಿಪ್ ಇದ್ರಲ್ಲಿ ಯಾವ ತರ ಇತ್ತು? ಓಕೆ ನಮ್ದೇ ಆಟ ಇವ್ರದ್ದು ನಮ್ಮ ಅತ್ತೆಗೆ 3 ಜನ, ನಮ್ ಸಿಬ್ಲಿಂಗ್ಸ್ 3 ಜನ, ಮತ್ತೆ ಅಕ್ಕಪಕ್ಕ ಅವರೆಲ್ಲ ಎಲ್ಲಾರು ಸೇರ್ಕೊಂಡು ನಮ್ದೇ ಲೋಕದಲ್ಲಿ ಆಟ ಆಡ್ಕೊಂಡಿರ್ತಾ ಇದ್ವಿ ಅಷ್ಟೇ. ಆಮೇಲೆ ಹೆಂಗೆ ಪ್ರಪೋಸಲ್ ಯಾರ ಕಡೆಯಿಂದ ಬಂತು? ಪ್ರಪೋಸಲ್ ಹಸ್ಬೆಂಡ್ಗೆ ಇಷ್ಟ ಇತ್ತು. ಹಂಗೆ ಹಸ್ಬೆಂಡ್ ಇವಾಗ ಏನು ಮಾತಾಡ್ತಾರೆ, ಆಗಿದ್ದೆಲ್ಲ ಆಗೋಯ್ತು ಬಿಟ್ಬಿಡಿ ಮೇಡಮ್ ಅಂತ. ಯಾಕೆ ಸರ್? ಮಾತಾಡಿ ಸರ್. ಹಾಗೇನಿಲ್ಲ, ಮಾಮೂಲಿ ಏನೋ ಮಾಮೂಲಿ ಏನೋ ಎಲ್ಲರೂ ಮದ್ವೆ ಆಗ್ತಾರೆ, ನಾನು ಮದ್ವೆ ಆಗೋದು. ಮದುವೆ ಆಗ್ಬೇಕು ಅಂತ ಆಗಿದ್ವಿ ಅಷ್ಟೇ. ಆಯ್ತು, ಮದ್ವೆ ಆಗ್ಬೇಕು ಅಂದ್ರೆ ಎಷ್ಟೊಂದ್ ಜನ ಹುಡುಗಿರು ಬೇರೆಯವ್ರು ಇದಾರಲ್ಲ, ಪ್ರಭಾನೇ ಯಾಕೆ? ಅತ್ತೆ ಮಗಳಿದ್ದಾರಲ್ಲ ಅದಕ್ಕೆ, ಅತ್ತೆ ಮಗಳಿದಾರಲ್ಲ ಅದಕ್ಕೆ. ಸುಮ್ಮನೆ ಬೇರೆ ಯಾಕೆ ಅಂತ. ಸೊ ಹೆಂಗೆ ಅನ್ನಿಸ್ತು ಅಂದ್ರೆ ಮದ್ವೆ ಆಗಿ ಇಲ್ಲಿ ಬಂದ ಮೇಲೆ? ಬ್ಯಾಂಗ್ಳೂರಲ್ಲಿ ಲೈಫೇ ಬೇರೆ, ಇಲ್ಲಿ ತುಂಬಾ ಚೇಂಜಸ್ ಇದೆಯಲ್ಲ, ಹಂಗೆ ಹೊಂದ್ಕೊಂಡು. ಯಾವ ರೀತಿಲಿ ಅಮ್ಮ ನಿಮ್ಗೆ ಹೆಲ್ಪ್ ಮಾಡಿದ್ರು? ಅಂದ್ರೆ ನೀವು ಮೋಲ್ಡ್ ಆಗೋದಕ್ಕೆ ಆಸ್ ಅ ವಿಮನ್ ಅವ್ರಿಗೆ ನೀವು ಕೆಲಸ ಮಾಡೋದು ಓದೋದು ಬೇರೆ, ಮನೆ ಜವಾಬ್ದಾರಿಗಳನ್ನ ತಗೊಳ್ಳೋದು ಅದು ತಾಯಿ ಕಲಿಸ್ಕೊಟ್ಟಾಗ ಅದು ಬೇರೆ ತರ ಇರುತ್ತೆ. ಇಲ್ಲಿ ಬಂದು ನೀವು ಕಲ್ತಾಗ ಅವ್ರು ಯಾವ ತರ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರು? ತಾಯಿ ಮನೆಯಲ್ಲೇ ಕಲ್ತು ಬಂದಿದ್ದ, ಚಿಕ್ಕನಿಂದಲೇ ತಾಯಿ ಅಡುಗೆ ಮಾಡೋಲ್ಲೇ ಕೂತಿರೋಳು ನಿಂತಿರೋಳು ಎಲ್ಲ ನೋಡ್ಕೊಂಡು ಎಲ್ಲ ಪಾಕನೂ ಗೊತ್ತೇ. ಹೌದಾ? ಸೋ ಸ್ವೀಟ್. ನೋಡೋರು ಬಿಟ್ಕೊಡ್ತಾ ಇಲ್ಲ. ಓಕೆ, ಸೊ 3 ಜನ ಮಕ್ಳು ಇವಾಗ ನಿಮ್ಗೆ ಹೇಗೆ ಮೇಂಟೈನ್ ಮಾಡ್ತೀರಾ? ನಮ್ಮ ಮನೇಲಿ ಅಂತ ಹೇಳಿದ್ರೆ ಒಬ್ಬರೇ ಮಾಡೋದಂತ, ಎಲ್ಲರೂ ಸೇರ್ಕೊಂಡು ಹಸ್ಬೆಂಡು ಸೇರ್ಕೊಳ್ತಾರೆ, ಅತ್ತೆನೂ ಎಲ್ಲರೂ 3 ಜನನೂ ಸೇರ್ಕೊಂಡು ಒಂದೊಂದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತೀವಿ. ಸೊ ಈಸಿ ಅಂತ ಅನ್ಸಿದೆ, ಇಲ್ಲಿವರೆಗೂ ಏನು ಕಷ್ಟ ಅಂತ ಅನ್ಸಿಲ್ಲ. ಸೊ ಯಜಮಾನ್ರು ಯಾವ ರೀತಿಲೆಲ್ಲ ಹೆಲ್ಪ್ ಮಾಡ್ತಾರೆ ನಿಮಗೆ? ಯಜಮಾನ್ರು ಎಲ್ಲ ರೀತಿಯಲ್ಲೂ ವೆರಿ ಸಪೋರ್ಟಿವ್ ಹಸ್ಬೆಂಡ್. ಏನ್ ಜಾಸ್ತಿ ಇಷ್ಟ ನಿಮ್ಗೆ? ಏನ್ ಮಾಡಕ್ ಇಷ್ಟ? ತೋಟದಲ್ಲಿ ತಂಪಾಗಿ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಮಾಡ್ತಾ ಇದ್ದಾರೆ. ಎಷ್ಟು ಕಷ್ಟ ಸರ್ ತೋಟದ ಕೆಲಸ? ತುಂಬ ಕಷ್ಟ. ಕಾಫಿ ಅಂದರೆ ತುಂಬ ವರ್ಷ ಇಡೀ ಕೆಲಸನೇ ಇರುತ್ತೆ. ಹೌದಲ್ಲ? ಬೆಳೆ ಚೆನ್ನಾಗಿ ಬಂದಾಗ ಎಲ್ಲರ ಮನೇಲೂ ಸಂತೋಷ ನೆಮ್ಮದಿ ಎಲ್ಲ ಇರುತ್ತೆ. ಬಟ್ ಕೆಲವು ಸಲ ಟೈಮ್ ಅಲ್ದಿದ್ದಾಗ, ಮಳೆ ಬಂದಾಗ ಬೆಳೆ ಎಲ್ಲ ಹಾಳಾಗೋಗುತ್ತಲ್ಲ, ಆ ಟೈಮಲ್ಲಿ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಯಾಕೆಂದರೆ ನೋಡಿಕೊಂಡು ಮ್ಯಾನೇಜ್ ಮಾಡ್ತೀವಿ. ಈಗ 2-3 ವರ್ಷದಿಂದ ಹಾಗೆ ಆಗಿದೆ. ಈಗ ನೋಡಿ ಹೇಗೆ ಥರ ನೋಡಿಕೊಂಡು. ಬಟ್ ಆ ಟೈಮಲ್ಲೆಲ್ಲ ನಿಮ್ಮ ಫ್ಯಾಮಿಲಿ, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅವ್ರ ಸಪೋರ್ಟ್ ಹೇಗಿರುತ್ತೆ ನಿಮಗೆ? ಸಪೋರ್ಟ್ ಇರುತ್ತೆ. ಪ್ರಭಾಗೆ ತೋಟದ ಕೆಲಸ ಎಷ್ಟು ಬರುತ್ತೆ? ಮಾಡಿಲ್ಲ, ಬಟ್ ಏನಾದರೂ ನೋಡ್ಕೊಳ್ಬೇಕಂತ ಹೇಳಿದ್ರೆ ಜಸ್ಟ್ ಹೋಗೋದು ನೋಡ್ಕೊಳ್ಳೋದು ಬರೋದಷ್ಟೇ. ಬಟ್ ನಿಭಾಯಿಸೋಕ್ಕೆಲ್ಲ ಬರುತ್ತಾ ನಿಮಗೆ? ಅಕಸ್ಮಾತ್ ಯಜಮಾನ್ರು 1-2 ದಿನ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ, ಸೊ ಆ ಟೈಮಲ್ಲಿ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಏನಾದರೂ ಮಾಡೋಕ್ಕಿದ್ರೆ, ಸೊ ಅದನ್ನ ಮಾಡ್ಕೊಳ್ಳೋದಷ್ಟೇ. ಈಗ ಪ್ರಭಾ ಅವರೇ, ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟೆಲ್ಲ ಕೆಲಸಗಳನ್ನ ನಿಭಾಯಿಸ್ತೀರಾ, ಅದಕ್ಕೆ ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಗೆ ಅನ್ನಿಸ್ತು. ಇದು ಒಂದು ಸರ್ಪ್ರೈಸ್ ಗೇಮ್. ಏನು ಅಂತ ತಿಳ್ಕೊಬೇಕಾ? ಇದನ್ನ ಹೆಂಗೆ ಆಡೋದು ಅಂದರೆ ಟಿವಿ ಮುಖಾಂತರನೇ ಆಡೋದು ಇದು. ಆ ಟಿವಿನೇ ಮೇನ್ ಪ್ರಾಪರ್ಟಿ. ರೆಡಿ ಇದ್ದೀರಾ? ರೆಡಿನಾ? ಈಗ ಟಿವಿ ಜೊತೆ ಆಟ ಆಡೋದು ಅಂತ ಹೇಳಿದೆ, ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಾರ್ಮ್ ಅಪ್ ಗೇಮು. ನಾನು ಕೆಲವೊಂದು ಫೋಟೋಸ್ ತೋರಿಸ್ತೀನಿ ನಿಮಗೆ, ಅದು ಯಾರು, ಅದು ಯಾವಾಗ ತೆಗೆದಿದ್ದು, ಅದ್ರ ಹಿಂದಿನ ಕಥೆ ಏನು ಅಂತ ನಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಓಕೆನಾ? ರೆಡಿನಾ? ಪಾಸಾ ಫೇಲ್ ಅಂತ ಆಮೇಲೆ ನಾನು. ಓಕೆ, ಫಸ್ಟ್ ಪಿಕ್ಚರ್. ಪ್ರಥಮಲ್ಲ ನೀನೇ. ನಾನು ರಿಂಕುನಾ? ಪ್ರಭಾ ರಿಂಕು ಆಗಿದ್ದಾಗ. ಓಕೆ, ಸೊ ಯಾವಾಗ ತೆಗ್ದಿದ್ದು? ಇದು ತುಂಬಾ ಚಿಕ್ಕದಿರ್ಬೇಕಾದ್ರೆ ಕಾಣುತ್ತೆ. ಯಜಮಾನ್ರಿಗೆ ನೆನ್ಪಿದ್ಯಾನೋ? ಯಜಮಾನ್ರೆ, ರಿಂಕು ಸರ್ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಲೈನ್ಗೆ ನೋಡಿತಿದ್ರೆ ಸರ್? ಅಂದ್ರೆ ಈ ವಯಸ್ಸಲ್ಲ ಸರ್, ಮೀಸೆ ಚಿಗುರುವಾಗ ಪ್ರಭನ್ನ ನೋಡಿ? ಇಲ್ಲ ಹಾಗೇನಿಲ್ಲ.
ಅವನು ಸೈಲೆಂಟ್ ಯಾವಾಗ ಇವಾಗ ನೀವು ಒಟ್ಟಿಗೆ ಆಟ ಆಡ್ತಿದ್ರಿ, ಆದ್ರೆ ಅವ್ರು ಇವರು ಒಟ್ಟಿಗೆ ಆಟ ಆಡಿದ್ದು ಏನು ಕಥೆನೇ ಹೇಳ್ತಲ್ವಲ್ಲ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ ವಿಷಯ ಏನು ಹೇಳ್ತಾನೆ ಇಲ್ವಲ್ಲ, ಇಲ್ವಾ? ಏನಿಲ್ಲ, ನಾರ್ಮಲ್ ಎಲ್ಲ ಸರಿ ಆಗಿ ಆಟ ಆಡೋದು ಅಷ್ಟೇ. ಸೊ ಇದು 3 ವರ್ಷ ಇದ್ದಾಗ ತೆಗ್ದಿದ್ದ ಫೋಟೋ. ಓಕೆ, ನೆಕ್ಸ್ಟ್ ಫೋಟೋ ಯಾರ್ದು ನೋಡೋಣ. ಅಮ್ಮ. ಎಷ್ಟು ಲಕ್ಷಣವಾಗಿದಾರಲ್ಲ. ಅಮ್ಮನ ಬಗ್ಗೆ ನಿಮ್ಮ ಮನಸ್ಸಿನ ಮಾತು. ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಇವಾಗ ತಾಯಿ ಹೋದಾಗ ನಿಮ್ಗೆ 20 ವರ್ಷ ಅಲ್ಲ? 23 ವರ್ಷ ಅಲ್ಲ ಮದುವೆ ಆಗಿದ್ದು 23ಕ್ಕೆ, ಫಸ್ಟ್ PUC ಅಲ್ಲಿ ಇರ್ಬೇಕಾದ್ರೆ. ಸೊ 16-17. ಸೊ ಹೆಣ್ಣು ಮಕ್ಕಳಿಗೆ ಯೂಶಲಿ ಆ ಏಜಲ್ಲಿ ತಾಯಿದು ತುಂಬಾ ಒಂದು ಏನಂತಾರೆ ಆಶ್ರಯ ಬೇಕಾಗಿರುತ್ತೆ. ಅಂದರೆ ತಾಯಿ ಇದ್ದರೆ ಆ ಟೈಮಲ್ಲಿ ಏನೇ ಒಂದು ವಿಷಯ ಹೇಳ್ಕೊಳ್ಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ಸೊ ತಾಯಿ ಇರಬೇಕು ಅಂತ. ಸೊ ಅಂಥ ನಿಮ್ಮ ಬದುಕೊಂದು ಬೇರೆ ಘಟ್ಟದಲ್ಲಿ ಶುರು ಆಗುವಾಗ ಅವರು ತೀರ್ಕೊಂಡು. ಹೌದೌದು. ಸೊ ಎಷ್ಟು ಮಿಸ್ ಮಾಡ್ಕೊಂಡೆ ಆ ಟೈಮಲ್ಲಿ ನೀವು? ತುಂಬ. ನಿಮ್ಮ ತಾಯಿ ಬಗ್ಗೆ ನಮ್ಗೆ ಏನಾದರೂ ಹೇಳಿ, ನಮ್ಗೆ ಗೊತ್ತಿಲ್ಲ ನಿಮ್ಮ ತಾಯಿ ಬಗ್ಗೆ, ಸೊ ತಿಳ್ಕೊಳ್ಳೋ ಆಸೆ ನಮಗೆ. ನಮ್ಮ ತಾಯಿನೂ ಹಾರ್ಡ್ ವರ್ಕಿಂಗ್, 3 ಜನ ಮಕ್ಕಳೆಲ್ಲ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಎಲ್ಲ ಹೊರಗಡೆ ಒಳ್ಳೆ ಕೆಲಸ. ನಾನು ಅಕ್ಕ ಅಣ್ಣ. ನಾನೆಲ್ಲ ಅಷ್ಟೆ. ಅಮ್ಮ ಜೊತೆ ಚಿಕ್ಕದಿಂದ ಆಟ ಆಡ್ಕೊ ಅವರು ಅಮ್ಮ ಅಕ್ಕ ದೊಡ್ಡಮ್ಮ. ಹೌದು. ಅಮ್ಮ ನೀವು ಹೇಳಿ ತಂಗಿ ಬಗ್ಗೆ. ಜೊತೆಲೇ ಆಡ್ಕೊಂಡಿದ್ದು, ಎಲ್ಲಿ ಹೋಗೋ ಜೊತೆಲೇ ಇರೋದು ನಾವು. ತುಂಬ ಚೆನ್ನಾಗಿದ್ದು. ಎಲ್ಲ ಜಗಳ ಗಿಗಳ ಆಡ್ತಾ ಇಲ್ಲ ನಾವು ಜಗಳ ಆಡಿಲ್ಲ. ಇನ್ನೊಬ್ಬ ತಂಗಿ ಇದ್ರು, ಚಿಕ್ಕಪ್ಪನ ಮಗಳು. ನಾವು 3 ಜನ ಒಟ್ಟಿಗೆ ಇರ್ತಿದ್ವಿ. ಏನ್ ಸ್ವಭಾವ ಅಮ್ಮಂದು? ತುಂಬ ಚೆನ್ನಾಗಿತ್ತು, ಸೈಲೆಂಟ್ ಆಗಿ ಇರ್ತಿದ್ರು. ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ ಇಬ್ರು ಅಕ್ಕ ತಂಗಿರಿಗೆಲ್ಲ. ಎಲ್ಲಿ ಹೋದ್ರೆ ಬಂದು ಮಾತಾಡಿ ಭಾವನ ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ತುಂಬಾ ಇತ್ತು. ಮದುವೆಗೆ ಮುಂಚೆ ಬರ್ತಿದ್ರು ಇವರು, ಆಗ ಎಲ್ಲ ಕೂತ್ಕೊಂಡು ಮಾತಾಡೋದು, ಚೆನ್ನಾಗಿರ್ತಿದ್ರು. ಏನ್ ಹೆಸರು ಅದು? ಜಾನಕಿ. ಯಾವ್ದೋ ಸಿನಿಮಾ ಹೀರೋಯಿನ್ ತರ ರೆಡಿ ಆಗಿದಾರಲ್ಲ. ನೆಕ್ಸ್ಟ್ ಪಿಕ್ಚರ್ ಏನಿದೆ ನೋಡೋಣ. ಯಾರಿದು? ಅಕ್ಕ. ಇದು ಅಕ್ಕನಾ? ಹೌದು. ಸೊ ಇದು ನೀವು, ಇದು ಅಕ್ಕ. ಹೌದು. ಎಷ್ಟು ಡಿಫ್ರೆನ್ಸ್ ನಿಮ್ಗೆ ಅಕ್ಕಂಗೆ? 7 years ಡಿಫ್ರೆನ್ಸ್. 7 years ಡಿಫ್ರೆನ್ಸ್. ನಿಮ್ಮ ಅಕ್ಕ ಬಗ್ಗೆ ಹೇಳಿ ನಮ್ಗೆ. ಅಕ್ಕ ಅಂತ ಹೇಳಿದ್ರೆ ಅಕ್ಕಕ್ಕಿಂತ ಜಾಸ್ತಿ ಅಮ್ಮ ಥರನೇ. ಈಗ ನಿಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣ ಇದೆ. ಹೌದು. ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ, ಆದ್ರೆ ಅಪ್ಪಾಜಿ ಬಂದಿಲ್ಲ, ಅಕ್ಕ ಬಂದಿಲ್ಲ, ಅಣ್ಣ ಬಂದಿಲ್ಲ. ಬೇಜಾರಾಗ್ತಾ ಇದೆಯಾ? ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಹೌದು. ಯಾಕೆ ಬರ್ಲಿಲ್ಲ? ಗಲಾಟೆ ಮಾಡ್ಬೇಕು ತಾನೆ? ಇಲ್ಲ, ಅಪ್ಪನಿಗೆ ಇವಾಗಾಗಿ ಕಣ್ಣು ಆಪರೇಷನ್ ಆಗಿತ್ತು, ಸೊ ಅದಕ್ಕಾಗಿ ಬಂದಿಲ್ಲ. ಇಲ್ಲಾಂದ್ರೆ ಹಬ್ಬ ಬಂದ್ಬಿಡ್ತಾ ಇದ್ರು. ಅಣ್ಣಂಗೆ ಅಕ್ಕಗೆ ಏನಾಗಿತ್ತು? ಅಣ್ಣ ಅಪ್ಪ ಜೊತೆ ಇರಬೇಕು. ಅಕ್ಕ ವರ್ಕಿಂಗ್ ಮತ್ತೆ ಮಕ್ಕಳೆಲ್ಲ ಇದ್ದಾರೆ ಸಡನ್. ಸೊ ಬಟ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಹೌದು. ಓಕೆ, ತುಂಬ ಚೆನ್ನಾಗಿ ವಾರ್ಮ್ ಅಪ್ ಗೇಮನ್ನು ಚೆನ್ನಾಗಿ ಆಡಿದ್ರಿ ನೀವು. ಅದಕ್ಕೆ ನಾನು ಟಿವಿಲಿ ಇನ್ನೊಂದು ಗೇಮ್ ಆಡಿಸ್ತೀನಿ, ಓಕೆನಾ? ಸರಿ. ರೆಡಿ ಇದ್ದೀರಾ? ಗೇಮ್ ಏನು ಅಂತ ನೋಡೋಣ. ಓಕೆ, ಅಧ್ಯಕ್ಷರೇ. ಹಾಯ್, ನಾನು ಕಿರಣ್ ಅಂತ, ಪ್ರಭಾ ಅವ್ರ ಅಣ್ಣ. ನನಗೂ ಪ್ರಭಾವನ್ಗೂ ಹೆಚ್ಚು ಕಮ್ಮಿ 4 ವರ್ಷ ಡಿಫ್ರೆನ್ಸು. ನಾವು 3 ಜನ ಮಕ್ಕಳು. ಸೊ ನಮ್ಮ 3 ಜನದಲ್ಲಿ ಅವಳೇ ಚಿಕ್ಕವಳು, ಅದರಿಂದ ತುಂಬಾ ತೀಟೆ. ಎಲ್ಲರಿಗೂ ಅವಳೇ ಪೆಟ್ಟಿದ್ಲು. ಎಲ್ಲರೂ ಅವಳು ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಮನೆಯಲ್ಲಿ ತುಂಬಾ ಪೆಟ್ಟಂತ, ತುಂಬಾ ಸ್ಪೋರ್ಟಿವ್ ಇದ್ಲು, ತುಂಬಾ ಚೂಟಿ, ತುಂಬಾ ಪ್ರೊಆಕ್ಟಿವ್ ಇದ್ಲು ಚಿಕ್ಕ ವಯಸ್ಸಲ್ಲಿ. ಸೊ ಸಡನ್ನಾಗಿ ನಮ್ಮ ತಾಯಿ ತೀರ್ಕೊಂಡ್ರು, ನಮ್ಮ ಅಕ್ಕಗೆ ಮದುವೆ ಆಯಿತು. ಸೊ ಅವಾಗ ನಾವು 3 ಜನನೇ ಇದ್ದಿದ್ದು. ಆ ಸಮಯದಲ್ಲಿ ನನ್ನ ತಂಗಿನೇ ನೋಡ್ಕೊಂಡಿರೋದು. ತಂಗಿನೇ ಅಡುಗೆ, ತಂಗಿನೇ ಎಲ್ಲ, ಪ್ರತಿಯೊಂದು ಮನೆಯಲ್ಲಿ ಕೆಲಸ ಅಂತ ಹಿಡ್ದು ಮನೆ ಸಂಭಾಳಿಸೋದು ಎಲ್ಲ ಅವಳೇ. ಆದ್ರೆ ಆ ಕಾರಣದಿಂದ ಸ್ವಲ್ಪ ಓದೋದು ಸ್ವಲ್ಪ ಇದಾಯಿತು. ಆಮೇಲೆ ಅವಳಿಗೆ ಊರಲ್ಲಿ ಮದುವೆ ಮಾಡಿಕೊಟ್ವಿ, ಸ್ವಂತ ನಮ್ಮ ಭಾವಗೆ ಮದುವೆ ಮಾಡಿದ್ವಿ. ಸೊ ಅದ್ರ ಯೋಚನೆ ಇತ್ತು, ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದು ಊರಲ್ಲಿ ಹೇಗೆ ಸೆಟ್ಲ್ ಆಗ್ತಾಳ ಹೇಗೆ ಅಂತ. ಅವಳು ಎಲ್ಲ ಅಡ್ಜಸ್ಟ್ ಆಗಿದ್ದಾಳೆ ಊರ ಲೈಫ್ಗೆ. ನಮ್ಗೆ ಆ ಥರದೇ ಅತ್ತೆಯನ್ನು ಸಿಕ್ಕಿದ್ದಾರೆ. ಆ ಅತ್ತೆ ಚಿಕ್ಕ ವಯಸ್ಸಿಂದನೇ ನೋಡಿರೋದು, ತಾಯಿ ಥರ. ಸೊ ಅದರಲ್ಲಿ ಏನು ಪ್ರಾಬ್ಲಮ್, ಅತ್ತೆ ಸೊಸೆದೇನು ಪ್ರಾಬ್ಲಮ್ ಇಲ್ಲ. ಸೊ ಶಿ ಈಸ್ ಎವ್ರಿವನ್ ಸ್ವೀಟ್ ಆರ್ಟ್ ಇನ್ ಅವರ್ ಹೋಮ್. ಲಾರ್ಡ್ ಬ್ಲೆಸ್ ಹರ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್. ಸೋ ಸ್ವೀಟ್. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನು ಹೇಳ್ತೀರಿ ಅಣ್ಣನ ಬಗ್ಗೆ? ಅಣ್ಣ ತುಂಬಾನೇ ಸೈಲೆಂಟ್.
ಅವ್ರು ಒಂದು ಮಾತು ಹೇಳಿದ್ರು, ತಾಯಿ ತೀರೋದ್ಮೇಲೆ ತಾಯಿ ಸ್ಥಾನನ ತುಂಬಿ ತಾಯಿ ಥರ ನೋಡ್ಕೊಂಡು ಮನೆನೆಲ್ಲ ನೀವೇ ನೋಡ್ಕೊಂಡ್ರಿ ಅಂತ. ಅದು ಒಂದು ಹುಡುಗ ಆಗಿ ಅಣ್ಣ ಆಗಿ ತಂಗಿ ಬಗ್ಗೆ ಹೇಳ್ತಾರೆ ಅಂದರೆ ನಿಜ ಅವ್ರು ಎಷ್ಟು ಹೆಮ್ಮೆ ಪಟ್ಟಿರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಣ್ಣ ಬಗ್ಗೆ? ಅಣ್ಣ ಬಗ್ಗೆ ಏನಂತ ಹೇಳಿದ್ರೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಅವನಿಗೆ ಇವಾಗ ಮ್ಯಾರೇಜ್ ಆಗಿಲ್ಲ, ಅವರಿಬ್ಬರೇ ಅಣ್ಣ ಮತ್ತು ಅಪ್ಪ ಇಬ್ಬರೇ ಇರೋದು. ಇವಾಗ ಅದೇ ಜವಾಬ್ದಾರಿ ಅವ್ನು ತಗೊಂಡು ಎಲ್ಲ ಅವನ ಮನೆ ಕುಕ್ ಮಾಡ್ತಾನೆ, ಡ್ಯೂಟಿಗೆ ಹೋಗ್ತಾನೆ, ಅಪ್ಪನೂ ನೋಡ್ಕೊಳ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಬೇಗ ಮದುವೆ ಆಗಲಿ ಅಂತ ಹೇಳಿಬಿಟ್ಟು. ಹುಡುಕ್ತಾ ಇದ್ದೀರಾ ಹುಡುಗಿನೇನಾದರೂ? ಹೌದು. ಅವ್ರಿಗೆ ಹೇಳಿ ಹುಡುಕೊಡ್ತಾರೆ ಅಂತ ಒಂದ್ಸಲ ಅಂದ್ಬಿಟ್ರೆ 10 ಜನ ಹುಡುಗಿರು ಬಂದು ನಿಂತ್ಕೊಂಡ್ಬಿಡ್ತಾರೆ ಅಲ್ವಾ ಸರ್? ನನಗೆಲ್ಲ ಅವ್ರಿಗೆ ಅಂತ ಹೇಳ್ಬೇಕು ಮತ್ತೆ ನೀವು. ಆಮೇಲೆ ಇವ್ರು ನನ್ಗಿಡ್ಕೊಂಡು ಕ್ಲಾಸ್ ತೊಗೊಂಡ್ಬಿಡ್ತಾರೆ ಅಷ್ಟೇ ಮೇಡಮ್ಮು. ಓಕೆ, ಇದೇ ಖುಷಿಲಿ ಇನ್ನೊಬ್ರು ನಿಮ್ಮ ಬೆಸ್ಟ್ ಫ್ರೆಂಡ್ ಮಾತಾಡಿದಾರಂತೆ, ನೋಡೋಣ ಯಾರು ಏನು ಅಂತ. ನಾನು AJ ಈರಪ್ಪ, ರಿಟೈರ್ಡ್ BSF. ಆ್ಯಕ್ಚುಲಿ ಐ ಆಮ್ ಫ್ರಮ್ ಕೂರ್ಗ್, ಭಾಗಮಂಡಲ. ನನ್ನ 3ನೇ ಮಗಳು ಪ್ರಭಾ ರಿಟೈರ್ಡ್ ಆಗೋ ಟೈಮಲ್ಲಿ ಹುಟ್ಟಿದ್ದು. ಭಾಳ ಮುದ್ದಾಗಿ ಬೆಳೆದಿದ್ದರಿಂದ ನಾನು ಅವಳನ್ನು ರೋಸ್ ಅಂತ ಕರಿತಿರೋದು. ನನ್ನ ಒಂದು ಆಸೆ ಏನೆಂದರೆ ನಮ್ಮ ಭಾರತ ದೇಶದ ಒಳ್ಳೆ ಪ್ರಜೆಯಾಗಿ ಮುಂದಕ್ಕೆ ಒಳ್ಳೆ ಚೆನ್ನಾಗಿ ಬಾಳಲಿ ಎಂದು ನನ್ನ ಒಂದು ದೊಡ್ಡ ಆಸೆ. ಯಾರಿದು ಬೆಸ್ಟ್ ಫ್ರೆಂಡು? ಅಪ್ಪ. ಸೊ ಅಪ್ಪಾಜಿ ಬಗ್ಗೆ ಏನು ಹೇಳ್ತೀರಿ? ಅಪ್ಪ ಅಂದರೆ ಅಮ್ಮ ತೀರ್ಕೊಂಡ್ಮೇಲೆ ಅಪ್ಪ 2 ರೋಲ್, ಅಪ್ಪ ಅಮ್ಮ 2 ರೋಲ್ ನಿಭಾಯಿಸಿದ್ರು. ತುಂಬ ಸ್ಟ್ರಾಂಗ್ ಅಲ್ಲಿ. ಅಮ್ಮ ತೀರ್ಕೊಂಡ್ಮೇಲೆ ಅಕ್ಕದ ಮದುವೆ ಮಾಡಿಸಿದ್ರು, ನನ್ನ ಮದುವೆ ಮಾಡಿಸಿದ್ರು. ಅಮ್ಮ ಅಂದು ಕೊರತೆ ಬಿಡೋಕ್ಕೆ ಬಿಟ್ಟಿಲ್ಲ, ಅಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಎಲ್ಲ ವಿಷಯಗಳನ್ನೂ ಅಪ್ಪಾಜಿ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರಾ? ಶೇರ್ ಮಾಡ್ಕೊಂಡು. ಸೊ ಫ್ರೆಂಡ್ಸ್ ಥರನೇ. ಹೌದು. ನಾನು ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್ ಅಂತ. ಕರೆಕ್ಟಾಗಿ ಹೇಳಿದೆ ಅಲ್ವಾ? ತಪ್ಪಿಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಅಮ್ಮನ ಕೊರತೆ ಎಷ್ಟೇ ನೀಗಿಸ್ಬೋದು, ಬಟ್ ಕೆಲವೊಂದು ವಿಚಾರಗಳು ತಾಯಿ ನಿಂತ್ಕೊಂಡು ಮಾಡಿದ್ರೇ ಆ ಕೆಲಸ ಅಂತ. ಸೊ ಆ ಥರ ಟೈಮಲ್ಲೆಲ್ಲ ನೀವು ಹೆಂಗೆ ಅಂದರೆ ಅಪ್ಪಂಗೂ ಅನಿಸಿರುತ್ತಲ್ವ, ಅಯ್ಯೋ ಹೆಂಡತಿ ಇದ್ದಿದ್ರೆ ಅವ್ರ ತಾಯಿ ಇದ್ದಿದ್ರೆ ಆಗಿರೋದು ಅಂತ. ನಿಮ್ಮಲ್ಲೇ ಯಾವ ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ಅಂದರೆ ಆ ಬೇಜಾರನ್ನ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗ್ತಾ ಇದ್ರಿ? ಅಕ್ಕ ಇದ್ರಲ್ಲ, ಅದಕ್ಕೆ ಸಪೋರ್ಟಿವ್ಗೆ. ಸೊ ಅಕ್ಕನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. ವೆರಿ ಗುಡ್. 3 ಜನ ಇದ್ದಾರೆ ಪ್ಲಸ್ ಅಪ್ಪಾಜಿ. ಸೊ ಒಬ್ರು ಹಾಗೆ ಮಾತಾಡಿಕೊಂಡು ಎಲ್ಲ ದುಃಖನೂ ಮರಿತಾ ಇದ್ರಿ. ವೆರಿ ಗುಡ್. ಹಂಗೆ ರೀ. ಇನ್ನೊಂದು ವಿಡಿಯೋ ಇದೆಯಾ? ಇಲ್ಲ ಯಾರೋ ಪಕ್ಕದ ಮನೆಯವ್ರು ವಿಶ್ ಮಾಡಿದಾರಂತೆ. ಯಾರಿರ್ಬೋದು ಪಕ್ಕದ ಮನೆಯವರು? ನೋಡೋಣ. ಅಧ್ಯಕ್ಷರು ತೋರಿಸ್ತಾರೆ. ಅಧ್ಯಕ್ಷರು ತೋರಿಸಿ. ಹಾಯ್ ರಿಂಕು, ಇಟ್ಸ್ ಮೈ ಪ್ಲೆಜರ್. ಅವತ್ತು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೋರ್ ದನ್ ಅ ಸಿಸ್ಟರ್, ಯು ಆರ್ ಲೈಕ್ ಮೈ ಡಾಟರ್. ಲೈಕ್ ವಿ ಆರ್ ಆಲ್ವೇಸ್ ಬೀನ್ ಅ ಗುಡ್ ಫ್ರೆಂಡ್. ಯಾವತ್ತು ನಾನು ಏನೇ ಇದ್ರು ಲೈಕ್ ವಿ ಬೋತ್ ಶೇರ್ ಟು ಈಚ್ ಅದರ್. ಶಿ ಇಸ್ ಲೈಕ್ ಅ ಗಾಡ್ ಗಿಫ್ಟ್ ನನಗೆ. ಲೈಕ್ ನಾವೇನು ಇದ್ರು ಲೈಕ್ ಯಾವತ್ತೂ ಏನು ಮುಚ್ಚಿಡೋದಿಲ್ಲ. ಅವಳು ಏನೇ ಕಷ್ಟ ಇದೆ ನನ್ನ ಹತ್ರ ಹೇಳ್ಕೊಳ್ತಾಳೆ, ನಾನು ಅಷ್ಟೇ. ತಾಯಿ ಹೋದ್ಮೇಲೆ ನಾವಿಬ್ಬರು ಇಟ್ಸ್ ಲೈಕ್ ನಾವಿಬ್ಬರು ಒಬ್ಬೊಬ್ಬರು ಬಿಟ್ಟಿಡೋಕ್ಕಾಗೋದಿಲ್ಲ. ಇಟ್ಸ್ ಮೋರ್ ದ್ಯಾನ್ ಎವ್ರಿಥಿಂಗ್ ಟು ಮೀ. So I wish you all the success. Stay blessed always. ಹಾಯ್ ರಿಂಕು, ನನಗೆ ನಿನ್ನ ಬಗ್ಗೆ ಮಾತಾಡೋಕ್ಕೆ ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಯು ಆರ್ ಮೈ ನನ್ನ ಸಿಸ್ಟರ್ ಇನ್ ಲಾ ಅಂತ ಹೇಳೋಕ್ಕೂ ಒಂಥರ ನನಗೆ ಹೆಮ್ಮೆನೆ. ಯಾಕೆಂದರೆ ಯು ಆರ್ ಒನ್ ಆಫ್ ಗುಡ್ ಫ್ರೆಂಡ್ ಫಾರ್ ಮೀ. ನೀನು ಇಲ್ಲಿ ಬೆಂಗಳೂರು ಬಂದರೆ ನಿನ್ನ ಅಡುಗೆ ತಿನ್ನೋಕ್ಕೇ ಒಂಥರ ನನಗೆ ಅಷ್ಟೊಂದು ಇದು. ಅವು ನಮ್ಮ ಕೊಡಗಿನ ಯಾವುದೇ ಡಿಶಸ್ ಅದನ್ನು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು. ಇಟ್ಸ್ ಸೋ ಟೇಸ್ಟಿ. ನೀನು ಮಾಡೋ ಕೆಲಸ ಕಾರ್ಯಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ರಿಂಕು. ಎಲ್ಲದಕ್ಕಿಂತ ದೊಡ್ಡ ಮಾತು ಅಂದರೆ ಅವರು ಪ್ರಭಾ ನನ್ನ ತಂಗಿ ಅಲ್ಲ ನನ್ನ ಮಗಳು ಅಂತ ಅಂದರು. ಸೊ ಹೆಂಗಿತ್ತು ಅವ್ರನ್ನ ಹಾಗೆ ನೋಡ್ಕೊಳ್ತಾ ಇದ್ರೆ? ಹಾಗೆ ಅದೇ ಹೇಳ್ತಾ ಇದ್ದಿದ್ದು, ಅವ್ರ ಅಕ್ಕಕ್ಕಿಂತ ಅಮ್ಮ ಅಂತ. ಅವ್ರ ಕಣ್ಣಲ್ಲೂ ಅಷ್ಟು ಹೆಮ್ಮೆ ಕಾಣ್ತಾ ಇದೆ, ಭಾವನೂ ಅಷ್ಟು ಹೆಮ್ಮೆಯಿಂದ ಮಾತಾಡಿದ್ರು. ಸೊ ನಿಮ್ಮ ಅಡುಗೆ ಬಗ್ಗೆನೇ ಎಲ್ಲರೂ ಇಷ್ಟೊಂದು ಹೊಗಳಿ ಮಾತಾಡ್ತಾ ಇದ್ದಾರೆ. ನನಗಂತೂ ಬಂದಾಗಿಂದ ರೊಟ್ಟಿನೇ ಕೊಟ್ಟಿಲ್ಲ ಅವರು. ಈಗ ರೊಟ್ಟಿ ಮಾಡಿಸ್ಕೊಂಡು ತಿನ್ನಲೇಬೇಕು. ನಾನು ಮಾಡ್ಕೊಡ್ತೀರಾ? ಓಕೆನಾ? ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ, ಕರಾಟೆ ಕಲ್ತಿದ್ದೀರಾ, ಲಲಿತಲ್ಲಿ ಏನೋ ಮಿಸ್ ಲಲಿತ್ ಆಗಿದ್ದೀರಾ, ಆಮೇಲೆ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ, ಮನೆ ಚೆನ್ನಾಗಿ ನೋಡ್ಕೊಳ್ತೀರಾ, ತೋಟ ನೋಡ್ಕೊಳ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಸೂಪರಾಗಿ ಅಡುಗೆ ಮಾಡ್ತೀರಾ. ಇಷ್ಟೆಲ್ಲ ಮಾಡಿದ್ದಕ್ಕೆ ಈಗ ನಿಮಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ ತೊಗೊಂಬನ್ನಿಪ್ಪ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಈ ಗಿಫ್ಟ್ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಸೊ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ತಿನ್ಕೊಂಡು ಬಂದ್ಬಿಡ್ತೀನಿ. ಓಕೆ ಮಹಾಲಕ್ಷ್ಮಿ ಅವರೇ, ಈಗ ನನಗೆ ನಿಮ್ಮ ಕೊಡುವ ಸಂಪ್ರದಾಯದ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡಿ. ಎಸ್ಪೆಷಲಿ ಆ ಗನ್ನನ್ನು ಮನೇಲಿ ಇಟ್ಕೊಳ್ತೀರಲ್ಲ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಗನ್ನು ರೈಫಲ್ ಎಲ್ಲ ಇರುತ್ತಲ್ವಾ? ಸೊ ಅದಕ್ಕೆ ಹೇಗೆ ಲೈಸೆನ್ಸ್ ಅಂತ ಏನಾದರೂ ತಗೋಬೇಕಾ? ಅದ್ರ ಬಗ್ಗೆ ಅವ್ರು ಮಾತಾಡ್ಲಾ? ಯಾರು? ಅವರು. ಓ ಎಸ್ ದೊಡ್ಡಪ್ಪ.
ದೊಡ್ಡಪ್ಪ ಕೊಡಗಿನಲ್ಲಿ ನಾವು ಜಮ್ಮ ಹೋಲ್ಡರ್ಸ್ ಜಮ್ಮ ಹೋಲ್ಡರ್ಸ್. ಹೋಲ್ಡರ್ಸ್ ನಮಗೆ ಒಂದು ಪರ್ಮಿಷನ್ ಬೇಕಷ್ಟೇ. ನಾವು ಬರೆದರೆ ಅವರು DC ಇಂದ ನಮಗೆ ಪರ್ಮಿಷನ್ ಕೊಡ್ತಾರೆ. ಓಕೆ. ಕೂರ್ಗ್ ಪರ್ಮಿಟ್ ಅಂದ್ರೆ ನಮಗೆ ಇಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ಬೇಕಾದ್ರೆ ಆಲ್ ಇಂಡಿಯಾ ಪರ್ಮಿಟ್ ಮೊದಲು ಕೊಡ್ತಾ ಇದ್ರು. ಇವಾಗ ಏನೋ ಸ್ವಲ್ಪ ಈ ಟೆರರಿಸ್ಟ್ ಅದಿದ್ದು ಆಗಿ ನಮಗೆ ಕೊಡ್ತಾ ಇಲ್ಲ. ಜಮ್ಮ ಪರ್ಮಿಟ್ ಇದ್ದೇ ಇದೆ. ಮತ್ತೆ ಟ್ರೆಡಿಷನಲ್ ಮೀನ್ಸ್ ನಮಗೆ ಈಗ ಸತ್ತರು ಗುಂಡು ಹೊಡಿಬೇಕು, ಹೆತ್ತರು ಜನಿಸಿದವರು ಗುಂಡು ಹೊಡಿಬೇಕು. ಹೌದಾ? ಓಕೆ. ಗಂಡು ಮಕ್ಕಳು ಜನಿಸಿದರೆ ಒಂದು ಗುಂಡು ಹೊಡಿತೇವೆ. ಅದು ಊರವ್ರು ತಿಳ್ಕೊಳ್ತಾರೆ, ಓ ಇದು ಏನೋ ಈ ಮನೆಯಲ್ಲಿ ಗಂಡು ಮಗು ಆಗಿದೆ. ಮತ್ತೆ ಸತ್ತೋದ್ರೆ 2 ಗುಂಡು ಹೊಡೆದ್ರೆ ಜೊತೆಲಿ 2 ಗುಂಡು ಹೊಡೆದ್ರೆ ಅವ್ರು ತಿಳ್ಕೊಳ್ತಾರೆ, ಓ ಇದು 2 ಗುಂಡು ಆಗಿದೆ, ಇದು ಏನೋ ಮನೆ ನಮ್ಮ ಹತ್ತಿರದಲ್ಲಿ ಇಲ್ಲಿ ಸಾವು ಇದೆ. ಅದಕ್ಕೆ ನೋಡಿ ಗೊತ್ತು ಮಾಡ್ತಾರೆ ಸಾವು ನೋಡಿದ್ದು. ಅದಕ್ಕೆ ನಮಗೆ ಗನ್ನು ವೆರಿ ಇಂಪಾರ್ಟೆಂಟ್. ತರಿಸಿದ್ದೀರಾ ಇಲ್ಲಿ ಗನ್ನು? ಇದೆ ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ.
ಯಾಕೆ ನಾವು ಮಡಿಕೆ ಹೊಡೆಯೋದು ಜಾಸ್ತಿ ಆಡಿಸ್ತೀವಿ ಅಂತ ಅದೇ ಆಟ ಇದೆ ಅನ್ಸುತ್ತಾ ನಿಮಗೆ? ಮ್ಯೂಸಿಕಲ್ ಚೇರ್. ಸರ್ ನೀವ್ ಹೆಂಗ್ ಹೇಳಿದ್ರ ಹಂಗೆ ಸರ್ ಏನ್ ಹೇಳಿದಾರೋ ಅದೇ ಆಟನ ಅಥವಾ ಇವ್ರೇನ್ ಹೇಳಿದಾರೋ ಆ ಆಟನ ನೋಡೋಣ. ಅತ್ತೆ ಮಕ್ಕಳ ಪ್ರಾಪರ್ಟಿ ತಂದ್ರ ಸರ್ ನೀವ್ ಹೇಳ್ದಂಗೆ ಸ್ಟೂಲ್ಗಳು ತರಿಸ್ಬಿಟ್ಟಿದೀನಿ ಅಂದ್ಮೇಲೆ ನೀವ್ ಹೇಳ್ದಂಗೆ ನೀವ್ ಹೇಳಿದ ಆಟನೇ ಆಡಿಸ್ತಾ ಇದೀನಿ. ಓಕೆ ಅಲ್ವಾ? ಸೊ ಆಟ ಬಂದು ಮ್ಯೂಸಿಕಲ್ ಚೇರ್. ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರಿ. ಪ್ರಭಾ ಅವರು ಆಬ್ವಿಯಸ್ಲಿ ಗೆದ್ದಿರ್ತಾರೆ. ಸೊ ಯಾರಿಗೂ ಹೊಸ್ತೇನಲ್ಲ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ 6 ಜನನ ಸೆಲೆಕ್ಟ್ ಮಾಡ್ತೀನಿ. ಸೊ 6 ಜನ 5 ಚೇರು. ನೆಕ್ಸ್ಟ್ ಒಬ್ರು ಔಟ್ ಆಗ್ತಿದ್ದಂಗೆ 5 ಜನ 4 ಚೇರು. ಆಮೇಲೆ 4 ಜನ 3 ಚೇರು, 3 ಜನ 2 ಚೇರು, ಆಮೇಲೆ 1 ಚೇರು 2 ಜನ ಆಟ ಆಡೋದು. ಓಕೆನಾ? ರೆಡಿನಾ? ಆದರೆ ಮ್ಯಾಟರ್ ಏನಪ್ಪಾ ಅಂದ್ರೆ ಇದು ನಾರ್ಮಲ್ ಮ್ಯೂಸಿಕಲ್ ಚೇರ್ ತರ ಇರೋದಿಲ್ಲ. ಮೈಕ್ ಕೊಡಿ, ಮೇಡಮ್ ರೂಲ್ಸ್ ಹೇಳ್ತಾರಂತ ಇವಾಗ. ಹೇಳಿ ಮೇಡಮ್. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡೋದು. ಅಯ್ಯೋ ನನ್ನ ತಲೆಗೆ ಐಡಿಯಾನೇ ಇರಲಿಲ್ಲ. ಸತ್ಯವಾಗ್ಲೂ ನಾನೇನು ಅನ್ಕೊಂಡೆ ಅಂದ್ರೆ ಮ್ಯೂಸಿಕ್ ಹಾಕ್ದಾಗ ಚೇರ್ಗಳು ಚೇಂಜ್ ಮಾಡ್ತೀನಿ, ನೀವು ಓಡ್ತಾ ಇರಬೇಕು ಅಂತ ಅನ್ಕೊಂಡೆ. ಆದ್ರೆ ನೀವು ದೇವ್ರ ತರ ಐಡಿಯಾ ಕೊಟ್ಟಿದ್ದೀರಾ. ಕೊಟ್ಟ ಮೇಲೆ ಅಭಿಮಾನಿಗಳೇ ನಮ್ಮನೆ ದೇವ್ರು. ಅತ್ತೆ ಮಕ್ಕಳ ರೆಡಿ ಇಟ್ಕೊಳ್ರು. 6 ಬೇಕಾಗುತ್ತೆ, ರೆಡಿ ಇಡಿ. ಓಕೆನಾ? ಓಕೆ. ಇವಾಗ ಏನು ಅಂದ್ರೆ ಮೇಡಮ್ ಹೇಳಿರೋ ಪ್ರಕಾರ 6 ಜನನು ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಕಟ್ಕೊಂಡಿರ್ತೀರಿ. ಮ್ಯೂಸಿಕ್ ಆನ್ ಆಗುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ನೀವು ಚೇರ್ ಮೇಲೆ ಕೂತ್ಕೋಬೇಕು. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಚೇರ್ಗಳು ಕೂಡ ಮೂವ್ ಆಗ್ತಾ ಇರುತ್ತೆ. ಅಷ್ಟೇ, ಅದಕ್ಕೆ ಐಡಿಯಾ ಕೊಟ್ಟಿದ್ದು ಕಣ್ಣು ಕಟ್ಟಮ್ಮ ಅಂತ. ಓಕೆನಾ? ಓಕೆ. ಆಡೋ 6 ಜನ, ಆಟ ಆಡೋ 6 ಜನ 1 2 3 4 5 6. ಓಕೆನಾ? ಅತ್ತೆ ಮಕ್ಕಳ ಮೇಡಮ್ ನಮ್ಮ ಅತ್ತಿಗೆ ಹೇಳಿದ್ದೇನೆ, ರೆಡಿ ಮಾಡಿದ್ರೇನ್ರಪ್ಪ? ಏನಿಲ್ಲ, ಸಿಂಪಲ್ ಚೇರ್ ಇದೆ. ಮ್ಯೂಸಿಕ್ ಆನ್ ಆಗುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಚೇರ್ಗಳ ಮೇಲೆ ಕೂತ್ಕೋಬೇಕು. ಮ್ಯೂಸಿಕ್ ಆನ್ ಆದಾಗ ಡಾನ್ಸ್ ಮಾಡ್ತಾ ಇರಬೇಕು. ಯಾರು ಡಾನ್ಸ್ ಮಾಡಿಲ್ವೋ ಅವ್ರು ಔಟ್. ಓಕೆನಾ? ಇಲ್ಲಿ ಸರ್ಕಲ್ ಆ ತರ ಎಲ್ಲ ಏನ್ ರೂಲ್ಸ್ ಇಲ್ಲ. ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗಿ ಡಾನ್ಸ್ ಮಾಡ್ಬೋದು. ಮ್ಯೂಸಿಕ್ ಸ್ಟಾಪ್ ಆದಾಗ ಬಂದು ಚೇರ್ನ ಹಿಡ್ಕೊಂಡು ಕೂತ್ಕೋಬೇಕು. ರೆಡಿನಾ? ಓಕೆ. ಮ್ಯೂಸಿಕ್ ಬರ್ಲಿ. ಪ್ರೀತಿ ಮಾಡೇ ಯವ್ವ 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 ನೀ ಹಾಕು ಯಂಗೆ ಡವ್ವ ಡವ್ವ. ಎಲ್ಲರೂ ಕಣ್ಣಿಗೆ ಹಾಕಿರೋ ಬಟ್ಟೆನ ತೆಗಿರಪ್ಪ. ಹಂಗೆ ತಲೆ ಮೇಲೆ ಫುಲ್ ತೆಗಿಬೇಡಿ. ಫಸ್ಟ್ ಬಕ್ರ ನೀವೇ ಬನ್ನಿ. ಓಕೆ. ಇವಾಗ ಅವ್ರು ಹೆಂಗಾದ್ರೂ ಆಡ್ಕೊಳ್ಳಿ, ನಮ್ಮ ಪಡಿಗೆ ನಾವು ಡಾನ್ಸ್ ಮಾಡ್ಕೊಳ್ಳೋಣ ಈಗ. ಓಕೆನಾ? ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಅತ್ತೆ ಮಕ್ಕಳ ಮ್ಯೂಸಿಕ್ ಹಾಕ್ರು. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾಡ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹ್ಯಾಂಗೈತಿ ಮೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಹಗ್ ಮಾಡ್ಕೊಳ್ಳಿ. ವೆರಿ ಗುಡ್. ನಿಮಿಷ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗಿರಿ. ಹೌದು
ಹೌಸ್ಫುಲ್ ಆಗೋಗಿದೆ. ಸದ್ಯಕ್ಕೆ ನೀವು ಔಟ್ ಆಗಿದ್ರಿ, ನಾವು ಮನೇಲಿ ಹೋಗಿ ಚೇರ್ ಮೇಲೆ ಕುತ್ಕೊಳ್ಳೋಣ, ಓಕೆನಾ? ನೀವ್ 4 ಜನ ರೆಡಿನಾ? 1 ಚೇರ್ ಹೋಗುತ್ತೆ ಇವಾಗ, ಓನ್ಲಿ 3 ಚೇರ್ ಇರುತ್ತೆ. ಓಕೆ, ರೆಡಿನಾ? ಮ್ಯೂಸಿಕ್ ಪ್ಲೀಸ್. ಓನೆ 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 ಪಾಗಲ್ಲಾಗ ಬಿಟ್ಟವನೇ ನನ್ನ ನೋಡಿ, ಹಾಟಲ್ಲಿ ಹೊಡೆದಾಯ್ತೆ ನಿಂದೆ ಸಿಡಿ. ಪಾಗಲ್ಲಾಗ ಬಿಟ್ಟವನೇ ನಿನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿಂತ್ಕೊಂತಾದೆ ನಾರಾ ನಾಡಿ. ಕೋಟಿ ರೂಪಾಯಿ ಡಿಡಿ ನಾ ಬಂದೆ ಓಡಿ ಓಡಿ, ಬಾಬಾರ ನನ್ನ ಲೇಡಿ ಆ ಗೌಡ ಮಮ್ಮಿ ಡ್ಯಾಡಿ. ಚಿಲಕ ಸ್ವಲ್ಪ ಎಳಕೋ ಬಾಬೇಗರ ಹೆಣ್ಣು ಹತ್ತಿರ. ಓನೆ 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 ವೆರಿ ಗುಡ್. ಈದ್ ಮುಬಾರಕ್. ವೆರಿ ಗುಡ್. ಏನಾಗಿದೆ ಪ್ರಪಂಚದಲ್ಲಿ ಅಂತ ನೋಡಿ. 3 ಜನ 3 ದಿಕ್ಕಿಗೆ ತಪಸ್ಸಿಗೆ ಕೂತಿರೋ ತರ ಕೂತಿದ್ದಾರೆ. ಚೇರ್ ಸಿಕ್ಕಿದ್ದೆ ಸಾಕಾಯ್ತು ಅಂತ. ಸೊ ಆಲ್ ದ ಬೆಸ್ಟ್ ಹೇಳಿದೀರಾ. ನಿಮ್ ಪ್ರಕಾರ ಇವ್ರ 3 ಜನದಲ್ಲಿ ಯಾರು ಗೆಲ್ತಾರೆ? ಹೇಳಲಿಕ್ಕೆ ಬರಲ್ಲ, ಎಲ್ಲರೂ ಹುಷಾರಿದ್ದಾರೆ. ಅದೃಷ್ಟ ಯಾರ ಕಡೆ ಇರ್ಬೋದು ಜಾಸ್ತಿ? ನೀತು ಕಡೆ ಒಂದು ವೋಟ್ ಬಿದ್ದಿದೆ. ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕಣ್ಣಿಗೆ ಬಟ್ಟೆ ವಾಪಸ್ ಹಾಕೊಳ್ಳಿ. ಅತ್ತೆ ಮಕ್ಕಳ ಮ್ಯೂಸಿಕ್ ಪ್ಲೀಸ್. ಜಾತ್ರೆ ಜಾಗರಣೆಯಾಗ ಸಂತೆ ಬಜಾರದಾಗ ಸಾಲ ಕೊಟ್ಟು ನಂಗ ಕಾಡ್ತಿ, ಕಣ್ಣಲ್ಲಿ ಮಿಸ್ ಕಾಲ ಕಾಡುತ್ತೆ. ಊರ್ ತುಂಬಾ ಹುಡುಗಿರಿದ್ರು ನಿನ್ನ ಮ್ಯಾಲ ನನ್ನ ನೆದರು, ಮನ್ಸಿದ್ರು ಇಲ್ದಂಗ ನುಲಿತಿ. ಇದನ್ಯಾವ ಸಾಲ್ಯಾಗ ಕಲದಿ, ಹೊಡೆದ ಮಸಾಲೆ ಇರುತ್ತೆ. ನನ್ನನ್ನೇ ಹಾಕೊಂಡು ಕೂತ್ಕೊಳ್ಳಂಗಿದ್ದಾರೆ ಇವರು. ಮೇಡಮ್, ಹಂಗೆ ಕಣ್ಣಿಗೆ ಹಾಕಿರೋ ಬಟ್ಟೆನ ತೆಗಿರಿ. ಸದ್ಯಕ್ಕೆ ನೀವು ಔಟ್ ಆಗಿದ್ದೀರಿ. ಈಗ ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ? ಇಬ್ಬರು ಚೆನ್ನಾಗಿ ಆಡ್ತಾರೆ, ಪವಿತ್ರನಿಗೆ ಸಿಗಬಹುದು. ಓಕೆ, ಪವಿತ್ರ ವರ್ಸಸ್ ನೀತು. ಇವಾಗ ನೋಡೋಣ ಏನು ಅಂತ. ಮ್ಯೂಸಿಕ್ ಪ್ಲೀಸ್. ಅಷ್ಟೇ ನೀತು, ಮುಗಿದೋಯ್ತು ನೀತು. ತೆಗಿರಿ ನೀತು. ಯಾರು ಕೂತಿದ್ದಾರೆ ನೋಡಿ ಅಲ್ಲಿ. ಜೋರಾದ ಚಪ್ಪಾಳೆ ಬರಲಿ ಪವಿತ್ರ ಅವ್ರಿಗೆ. ಪವಿತ್ರ ಅವರೇ, ಹೇಗಿತ್ತು ಆಟ? ತುಂಬ ಟ್ವಿಸ್ಟೆಡ್ ಆಗಿತ್ತು. ಬಟ್ ಈ ಟೈಪ್ ಗೇಮ್ ನಾನು ಎಲ್ಲೂ ಮ್ಯೂಸಿಕಲ್ ಚೇರ್ ಗೊತ್ತಿತ್ತು, ಬಟ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮ್ಯೂಸಿಕಲ್ ಚೇರ್, ಅದು ಚೇರ್ ಮೂವ್ ಆಗ್ತಿರುತ್ತೆ, ಅದು ಒಂಥರ ಡಿಫಿಕಲ್ಟ್ ಇತ್ತು. ಬಟ್ ಏನೋ ಒಂದು ಸ್ವಲ್ಪ ಆಡಿ ಅಭ್ಯಾಸ ಇರೋದಕ್ಕೆ ಒಂದು ಅಂದಾಜ್ ಮೇಲೆ ಆಡಿದ್ವಿ. ಇದು ಮ್ಯೂಸಿಕಲ್ ಚೇರ್ ಅಂತ ಹೇಳೋದು ಒಂದು ಎಂತ ಲಕ್ ಗೇಮ್ ಅಲ್ವಾ? ಅದ್ರಲ್ಲಿ ಏನು ಸ್ಟ್ರಾಟಜಿ ಏನಿರ್ಲಿಕ್ಕೆ ಮಾಡ್ಲಿಕ್ಕೂ ಆಗೋದೂ ಇಲ್ಲ. ಇಟ್ಸ್ ಓಕೆ. ಜೋರ ಚಪ್ಪಾಳೆ ಬರಲಿ ಪವಿತ್ರ ಅವ್ರಿಗೆ ಒಂದ್ಸಲ. ಸೊ ಪವಿತ್ರ ಅವರು ಈ